ಗುಂಡಿ ಮುಚ್ಚಲಂಗೆ ಏನು ಬ್ಲಾಕ್ ಟೈರ್ ಎಂತ ನೋಡ್ರಿ ಅಲ್ಲೆಲ್ಲೂ ಜರ್ಮನ್ ಟೆಕ್ನಾಲಜಿ ಇತ್ತು ಅಂದ್ರೆ ಅದೇ ವಿದ್ಯಾರ್ಥಿ ಭವನದಲ್ಲಿ ಮಾಡ್ತಾ ಇದಾರೆ. ಅದೇ ಡೆಕ್ಕೋ ಏನೋ ನಮಗೆ ಗೊತ್ತಿಲ್ಲ, ಅದು ಆಂಗ್ಲ ಪದ ಗೊತ್ತಾಗಲ್ಲ. ಅದರಿಂದ ಕಣ್ಣಾಸಿರು ಕಾಣುತ್ತೆ 20 ಅಡಿ ದೂರದಲ್ಲೇ 50 ಗುಂಡಿ ಬಿದ್ದಾವೆ. ಆ ಜರ್ಮನ್ ಟೆಕ್ನಾಲಜಿ ಮಾಡ್ತದಲ್ಲ ಕಾಮಗಾರಿ, ಅದ್ರ ಮುಂದೆ 20 ಅಡಿ ದೂರದಲ್ಲೇ 50-60 ಗುಂಡಿ ಬಿದ್ದಿದ್ದಾವೆ. ದಿನನಿತ್ಯ ಹಿಂಸೆ ಪಡ್ತಾ ಇದಾರೆ ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಎಲ್ಲ ವಾಹನ ಚಾಲಕರು, ಪ್ರಯಾಣಿಕರು, ಪಾದಚಾರಿಗಳು ಸಹ ಒದ್ದಾಡ್ತಾರೆ. ಅಂತಹ ಗುಂಡಿಗಳಿದಾವಲ್ಲಿ. ಸುತ್ತಮುತ್ತಲು 10 ಆಸ್ಪತ್ರೆಗಳಿದಾವೆ. ದಿನನಿತ್ಯ 100 ಆಂಬುಲೆನ್ಸ್ಗಳಲ್ಲೂ ಆ ರಸ್ತೆ ಮೂಲಕನೇ ಸಾಕ್ತವೆ ಆಸ್ಪತ್ರೆಗೆ ರೋಗಿಗಳನ್ನು ಸಾಗಿಸ್ಲಿಕ್ಕೆ. ಆಂಬುಲೆನ್ಸ್ ನಲ್ಲಿ ಗರ್ಭಿಣಿಯರಿದ್ರೆ ಅವ್ರ ಗತಿ ಏನು? ಅಥವಾ ಆಂಬುಲೆನ್ಸ್ ನಲ್ಲಿ ಜೀವನ ಮರಣದ ಪ್ರಶ್ನೆ ಇರತಕ್ಕಂಥ ರೋಗಿ ಇದ್ರೆ ಅವರ ಜೀವಕ್ಕೆ ಬೆಲೆ ಇಲ್ವಾ? ಏನು ಈ ಲೋಕೋಪಯೋಗಿ ಇಲಾಖೆ ಅಲ್ಲಿ ಯಾರಾದ್ರೂ ಪ್ರಾಣ ಕಳ್ಕೊಳ್ಳಿ ಅಂತ ಕಾಯ್ತಾ ಇದೆಯಾ? ಅಲ್ಲಿ ಯಾರಾದ್ರೂ ಸತ್ತ ಮೇಲೆ ನಾವು ಗುಂಡಿ ಮುಚ್ಚೋಣ ಅಂತೇಳಿ ಈಗ ತಾನೇ ಹೇಳಿದ್ರು ಅವರು, ಇಲ್ಲ ಅದು ಟೆಂಡರ್ ಆಗಿದೆ ಅಂತ. ಟೆಂಡರ್ ಆಗ್ಲಿ ಕಣ್ರಿ, ಸಿಮೆಂಟ್ ರಸ್ತೆ ಮಾಡ್ರಿ, ಮುಂದೆ ತತ್ಕ್ಷಣಕ್ಕೆ ದುರಸ್ತಿ ಆಗ್ಬೇಕಲ್ವಾ? 2 ತಿಂಗಳಾಯ್ತು, ಮಳೆ ಬಗ್ಗೆ ಸಬು ಬೇಡ ಹಾಗೇ ಇಲ್ಲ. ಮಳೆ ಅಂತ ತಿಂಗಳಗಟ್ಟಲೆ ಆಗಿದೆ. ಈ 1 ತಿಂಗಳಿಂದ ಒಂದು ಚೂರು ಮಳೆ ಇಲ್ಲ. ಹಾಗಾಗಿ ಅದನ್ನು ಎಲ್ಲರೂ ಆಗ್ರಹ ಇದೆ. ಹದಡಿ ರಸ್ತೆ ಜಯದೇವ ವೃತ್ತದಿಂದ ಬೈಪಾಸ್ ತನಕ ಎಲ್ಲಂದ್ರಲ್ಲೇ ಗುಂಡಿ. ಬರೀ ವಿದ್ಯಾರ್ಥಿ ಭವನ ಅಷ್ಟೇ ಅಲ್ಲ, ಜಯದೇವ ಸರ್ಕಲ್ ಅಲ್ಲೇ ಗುಂಡಿ ಇದೆ. ನೀವು ಮುಂದೆ ಹೋಗಿ ನೋಡಿ, ಆರೈಕೆ ಆಸ್ಪತ್ರೆ ಮುಂದೆ ಎಲ್ಲಿ ಬೇಕಲ್ಲೇ ಗುಂಡಿ ಇದಾವೆ. ಎಲ್ಲ ಇಡೀ ನೋಡ್ರಿ, ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟ ರಸ್ತೆಗೆ ಮಾತ್ರ. ಮುಂದಿನ ಹೋರಾಟ ನಗರ ಪಾಲಿಕೆಗೆ ಸೇರಿರ್ತಕ್ಕಂಥ ಎಲ್ಲ ರಸ್ತೆ ದುರಸ್ತಿ ಮಾಡಬೇಕು ಅಂತೇಳಿ ಅದೊಂದು ಪ್ರತ್ಯೇಕವಾಗಿ ನಂಬ್ಕೋತೀವಿ. ಇವತ್ತು ಮಾತ್ರ ಲೋಕೋಪಯೋಗಿ ಇಲಾಖೆಗೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಇವ್ರೇನಾದ್ರೂ ನಾಳೆಯಿಂದ ಆ ದುರಸ್ತಿ ಕಾರ್ಯ ಕೈಗೊಳ್ಳದೇ ಇದ್ರೆ ನಾಡಿದ್ದು ನಾವೇ ದುರಸ್ತಿ ಮಾಡ್ತೀವಿ. ನಮ್ಮ ಕೈಯಿಂದ ನಾವೆಲ್ಲರೂ ಸೇರಿ ಹಣ ಹಾಕಿ ಅದಕ್ಕೆ ಬೇಕಾದಂತ ಟಾರು, ಡಾಂಬರು, ಸಿಮೆಂಟು, ಜಲ್ಲಿ, ಮರಳು ನಾವೇ ಅಕ್ಷರಶಃ ಕೈ ಹಾಕಿ ನಾವು ರಿಪೇರಿ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಎಚ್ಚರಿಕೆ ಈ ಇಲಾಖೆಗೆ. ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹದಡಿ ರಸ್ತೆಯಲ್ಲಿ ದುರಸ್ತಿಯ ಬಗ್ಗೆ ಗುಂಡಿಗಳು ಬಹಳ ಆಗಿದಾವೆ. ಅದರಲ್ಲಿ ಗುಂಡಿಯನ್ನ ತುರ್ತಾಗಿ ದುರಸ್ತಿ ಮಾಡಿಸ್ಬೇಕಂತ ಹೇಳಿ ಮನವಿ ಮಾಡಿದ್ದಾರೆ. ಅದನ್ನ ನಮ್ಮ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ದುರಸ್ತಿಗೊಳಿಸಲು ಕ್ರಮ ತಿಳಿಸಿದ್ದಾರೆ. ಸರ್, ಈಗ ಇದಕ್ಕೆ ಮಾಡ್ತಾ ಇದ್ರಲ್ಲ ಜರ್ಮನ್ ಮಾದರಿ ಅಂತ ವಿದ್ಯಾರ್ಥಿ ಭವನದಲ್ಲಿ ಮಾಡ್ತಾ ಇದ್ರಿ, ಅದಕ್ಕೆ ಹೇಗೆ ವೆಚ್ಚ ಅಲ್ಲ ಸರ್? ಅದನ್ನ ಮಾಡಕ್ ಆಗ್ತದೆ, ಗುಂಡಿ ಮುಚ್ಚಕ್ ಆಗಲ್ಲ? ಅದನ್ನು ಇದು SSDP ಯೋಜನೆಯಲ್ಲಿ ಆಗಿದೆ. ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಫೈನಲ್ ಆದ್ಮೇಲೆ ಅವರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಅದು ನಿಂತಿದಷ್ಟೇ, ಇಲ್ಲಾಂದ್ರೆ ಮಾಡ್ತಿದ್ರು. ದುರಸ್ತಿ ಮಾಡ್ಸಕ್ಕೆ ನಾನು ಮೇಲಾಧಿಕಾರಿಗಳಿಗೆ ಮಾಹಿತಿ ತಿಳಿಸ್ತೀನಿ. ಸಾಕಷ್ಟು ಜನ ಅಲ್ಲಿ ಬಿದ್ದು ಕೈಕಾಲೆಲ್ಲ ಮುರ್ಕೊಂಡಿದ್ದಾರೆ, ಬಹಳ ಇದಾಗಿ ನಮ್ಮೆದ್ರಿಗೆ ಆಕ್ಸಿಡೆಂಟ್ ಆಗಿ. ನೀವು ಓಡಾಡ್ತೀರಿ ಸರ್ ರಸ್ತೆಯಲ್ಲಿ, ನಿಮ್ಗೆ ಏನು ಆತರ ಅನ್ಸಲ್ವಾ? ಏನು ಅಂತ ನಾವು ಅನ್ಸ್ತೀವಿ, ಮಳೆಗಾಲದಲ್ಲಿ ನಾವು ವೆಟ್ ಮಿಕ್ಸ್ ಎಲ್ಲ ಹಾಕಿದ್ರು, ಗುಂಡಿ ಮುಚ್ಚಿದ್ರು, ಮಳೆ ಬಂತು, ಹೋಗಿದೆ ಮತ್ತು ಹಾಕ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ತಿಳಿಸ್ತೇವೆ. ಎಷ್ಟರೊಳಗೆ ಮಾಡ್ತೀರಿ ಸರ್? ಎಷ್ಟು ದಿನದೊಳಗೆ ಮಾಡ್ತೀರಿ? ನಾಳಿನ ವ್ಯವಸ್ಥೆ ಮಾಡಕ್ಕೆ ನಾನು ಹೇಳ್ತೀನಿ.